ಕಾಂತಾರ ಚಾಪ್ಟರ್ 1ಗೆ ದಿನಗಣನೆ ಶುರುವಾಗಿದೆ. ಅಕ್ಟೋಬರ್ 2ಕ್ಕೆ ಚಿತ್ರ ರಿಲೀಸ್ ಆಗಲಿದ್ದು ಬೇರೆ ಬೇರೆ ಭಾಷೆಗಳಲ್ಲಿ ಚಿತ್ರದ ಪ್ರಚಾರ ಜೋರಾಗಿಯೇ ನಡೀತಾ ಇದೆ. ಈ ಬಾರಿ ಕಾಂತಾರ 1 7 ಭಾಷೆಗಳಲ್ಲಿ ಬರಲಿದ್ದು ಸಾವಿರಾರು ಕೋಟಿ ಬಾಚುವ ಭರದಲ್ಲಿದೆ ಈ ಚಿತ್ರತಂಡ. ಸಿನಿಪ್ರಿಯರು ಬಹಳ ಕಾತರದಿಂದ ಕಾಯ್ತಾ ಇರುವ ಚಿತ್ರ ಕಾಂತಾರ ಚಾಪ್ಟರ್ 1. ಇದಕ್ಕಿನ್ನೂ ಕೆಲವೇ ದಿನ ಬಾಕಿ ಇದೆ. ರಿಷಬ್ ಶೆಟ್ಟಿ ಚಿತ್ರದ ಕೊನೆಯ ಹಂತವನ್ನ ತಲುಪಿ ಪ್ರಚಾರಕ್ಕೂ ಹಲವು ಸಿದ್ಧತೆಗಳನ್ನ ನಡೆಸ್ತಾ ಇದ್ದಾರೆ. ಹೊಂಬಾಳೆ ಫಿಲ್ಮ್ಸ್ ವಿಶ್ವದಾದ್ಯಂತ ಚಿತ್ರ ರಿಲೀಸ್ ಮಾಡಲು ಹಲವಾರು ತಯಾರಿಗಳನ್ನ ಕೂಡ ನಡೆಸ್ತಾ ಇದೆ. ಅನೇಕ ಪ್ರೊಡಕ್ಷನ್ ಹೌಸ್ಗಳ ಜೊತೆ ಒಪ್ಪಂದ ಆಗ್ತಾ ಇದ್ದು ಬೇರೆ ಬೇರೆ ಭಾಗದ ವಿತರಕರು ಸಿನಿಮಾವನ್ನ ದಾಖಲೆಯ ಹಣ ಕೊಟ್ಟು ಖರೀದಿ ಕೂಡ ಮಾಡ್ತಾ ಇದ್ದಾರೆ. ದುಬೈನ ಫಾರ್ ಫಿಲ್ಮ್ಸ್ ಈ ಚಿತ್ರವನ್ನ ದುಬೈನಲ್ಲಿ ಬಿಡುಗಡೆ ಮಾಡಲು ಸಜ್ಜಾಗಿದೆ. ಇನ್ನು ನಟ ಪೃಥ್ವಿರಾಜ್ ಸುಕುಮಾರನ್ ಒಡೆತನದ ಪೃಥ್ವಿರಾಜ್ ಪ್ರೊಡಕ್ಷನ್ ಕೇರಳದಲ್ಲಿ ಸಿನಿಮಾ ರಿಲೀಸ್ ಮಾಡಲಿಕ್ಕಿದೆ. ಅನಿಲ್ ತದಾನಿ ಒಡೆತನದ ಎಎ ಫಿಲ್ಮ್ಸ್ ಉತ್ತರ ಭಾರತ ಮತ್ತು ನೇಪಾಳದಲ್ಲಿ ಚಿತ್ರ ರಿಲೀಸ್ ಮಾಡ್ತಾ ಇದೆ. ಹೀಗೆ ಒಟ್ಟು 7 ಭಾಷೆಗಳಲ್ಲಿ ಕಾಂತಾರ ಚಾಪ್ಟರ್ 1 ವಿಶ್ವದಾದ್ಯಂತ ರಿಲೀಸ್ ಆಗಲಿದ್ದು ಸಾವಿರಾರು ಕೋಟಿ ಗಳಿಕೆ ಮಾಡೋ ಟಾರ್ಗೆಟ್ಗೆ ಸೆಟ್ ಹಾಕಿಕೊಂಡಿದೆ. ಅಸಲಿಗೆ ಕನ್ನಡ ಸಿನಿಮಾದಲ್ಲಿ 100 ಕೋಟಿ ಬಿಸ್ನೆಸ್ ಕಷ್ಟ ಅಂತಿದ್ದ ಕಾಲದಲ್ಲಿ 2022ರಲ್ಲಿ ತೆರೆಕಂಡ ಕೆಜಿಎಫ್ ಚಾಪ್ಟರ್ 2 ವರ್ಲ್ಡ್ ವೈಡ್ 1250 ಕೋಟಿ ಗಳಿಕೆಯನ್ನ ಕಂಡಿತ್ತು. ಇದರ ಬೆನ್ನಲ್ಲೇ ಕಾಂತಾರ 450 ಕೋಟಿಯನ್ನ ಗಳಿಸಿತ್ತು. ಇವೆರಡನ್ನ ನಿರ್ಮಾಣ ಮಾಡಿದ್ದು ಹೊಂಬಾಳೆ ಸಂಸ್ಥೆಯೇ. ಇಂತಹ ಹೊಂಬಾಳೆ ಸಂಸ್ಥೆ ಕಾಂತಾರ ಚಾಪ್ಟರ್ 1 ಕೂಡ ನಿರ್ಮಾಣದ ಹೊಣೆಯನ್ನ ಹೊತ್ತಿರುವಂಥದ್ದು ಜನರ ನಿರೀಕ್ಷೆಯನ್ನ ದುಪ್ಪಟ್ಟು ಮಾಡಿಸಿದೆ. ವಿಶೇಷ ಏನಂದ್ರೆ ಇದುವರೆಗೆ ಕಾಂತಾರ ಚಾಪ್ಟರ್ 1 ಚಿತ್ರದ ಪ್ರಚಾರ ಕೆಲಸ ಇನ್ನೂ ಕೂಡ ಸರಿಯಾಗಿ ಶುರು ಮಾಡಿಲ್ಲ. ಹೀಗಾಗಿ ಮುಂದಿನ 20 ದಿನಗಳವರೆಗೆ ಚಿತ್ರತಂಡ ಬೇರೆ ಬೇರೆ ಇವೆಂಟ್ಗಳನ್ನು ಮಾಡಲು ತಯಾರಿ ಕೂಡ ನಡೆಸ್ತಾ ಇದೆ. ಪ್ರಚಾರಕ್ಕಿಂತ ಚೆನ್ನಾಗಿ ಸಿನಿಮಾದ ವಿಚಾರಗಳು ಚೆನ್ನಾಗಿರಬೇಕು ಅನ್ನೋದು ರಿಷಬ್ ಶೆಟ್ಟಿಯವರ ಪಾಲಿಸಿ. ಸೊ ಪ್ರಚಾರದ ಬದಲು ಸಿನಿಮಾಗೆ ಫೈನಲ್ ಟಚ್ ಕೊಡೋದ್ರಲ್ಲಿ ಅವರು ಬ್ಯುಸಿ ಆಗಿದ್ದಾರೆ. ಇನ್ನು ಕಾಂತಾರ ಚಾಪ್ಟರ್ 1 ಕಲಾವಿದರ ಬಗ್ಗೆ ಕೂಡ ಹೆಚ್ಚು ಗುಟ್ಟನ್ನ ಬಿಟ್ಟುಕೊಟ್ಟಿಲ್ಲ. ರುಕ್ಮಿಣಿ ವಸಂತ್ ಮತ್ತು ಗುಲ್ಶನ್ ದೇವಯ್ಯ ಪಾತ್ರಗಳ ಪೋಸ್ಟರ್ ಬಿಟ್ಟರೆ ಬೇರೆ ಮಾಹಿತಿಯನ್ನ ಚಿತ್ರತಂಡ ಹಂಚಿಕೊಂಡಿಲ್ಲ. ಇವರ ಪೋಸ್ಟರ್ಗಳನ್ನು ನೋಡ್ತಾ ಇದ್ರೆ ಇದು ರಾಜರ ಕಾಲದ ಕತೆ ಅನ್ನೋದು ಪಕ್ಕಾ ಅಂತಾಗಿದೆ. ಇದರಲ್ಲಿ ಕದಂಬರ ಕಾಲದ ಕತೆ ಇದೆ ಎನ್ನುವ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಎಲ್ಲ ಪ್ರಶ್ನೆಗೂ ಕೂಡ ಅಕ್ಟೋಬರ್ 2ರಂದು ನಮಗೆ ಉತ್ತರ ಸಿಗಲಿಕ್ಕಿದೆ. ಆ ದಿನದಿಂದ ಬಾಕ್ಸ್ ಆಫೀಸ್ನಲ್ಲಿ ಸುನಾಮಿ ಅಲೆ ಏಳುವುದಂತೂ ಪಕ್ಕಾ ಅಂತ ಹೇಳ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಅಭಿಮಾನಿಗಳು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.